ಹಾಲ ಮತ್ತ ದಾರಿ ವ್ಯಸನ ಬಿಟ್ಟು ಗುರುವೇನ ಮೈಮ ಕೇಳಾರೆ ನೂರ ಹೂಗಾರ ಸಿಡಿಯಣ ದೇವರ ಶಿಷ್ಯ ಮಾಳಪ್ಪ ಕಾರ್ಯ ಸಿದ್ಧನ ಪೂಜಾರಿ ಉರವಿಗಾಗಿ ದುಡ್ದನೋ ಹಗಲು ರಾತ್ರಿ ಕೈಗೊಂಡ ಗೌಡಗ ಕೊಡಿಸಿದ ಅಷ್ಟು ಐಶ್ವರ್ಯ ಮೋತ್ತ ಮಾಳಪ್ಪನ ಸತ್ಯದಲ್ಲಿ ಕುಂತ ಕೇಳಾರಿ ಹೇಳುವೆ ಸಾರಿ ಹಸನಾದ ಬಾಳ ಮೊತ್ತದಾರೆ ವ್ಯಸನ ಬಿಟ್ಟು ಗುರುವಿನ ಮೈಮೆ ಕೇಳಾರಿ ಹುನ್ನೂರ ಹೋಗಾರ ಸಿಡಿಯಣ ದೇವರ ಶಿಷ್ಯ ಮಾಳಪ್ಪ ಕಾರ್ಯ ಸಿದ್ಧನ ಪೂಜಾರಿ ಗುರುವಿಗಾಗಿ ದುಡ್ದನೋ ಹಗಲು ರಾತ್ರಿ ದೈಗೊಂಡ ಗೌಡಗ ಕೊಡಿಸಿದ ಅಷ್ಟು ಐಶ್ವರ್ಯ ಮುತ್ತ ಮಾಳಪ್ಪನ ಸತ್ಯದಲ್ಲಿ ಕುಂತ ಕೇಳಾರಿ ಹೇಳುವೆ ಸಾರಿ ಹಸನಾದ ಬಾಳ ಮತದಾರೆ ಯತ್ನ ಬಿಟ್ಟು ಗುರುವಿನ ಮಹಿಮೆ ಕೇಳಾರಿ ಬೀಜಳ ಗುಂತಿ ಮ್ಯಾಲ ಮಕ್ಕಳಿಗೆ ಕರುಕೊಂಡು ಭಾಗ್ಯ ಕೈತಿದ್ದ ಮಾಳಪ್ಪ ಬಾಳ ಬಾರಿ 5 ಮಂದಿ ಮಕ್ಕಳಿಗೆ ಕೇಳ್ತಾನ ವಾದಾರಿ ಮುಂದಿನ ಹೊಲಮ ನೀವು ಯಾರ್ಯಾರೇ ಹೇಳಿರಿ ಮಾಳಪ್ಪನ ಸತ್ಯದ ನೀಲ ಕೊಂತ ಕೇಳರಿ ಹೇಳುವೆ ಸಾರಿ ಆದ ಬಾಳ ಹಾಲ ಮತ ದಾರಿ ವ್ಯಸನ ಬಿಟ್ಟು ಗುರುವಿನ ಮೈಮೆ ಕೇಳಾರಿ ತಂದೆ ಮಾತ ಕೇಳಿರಿ ಅಬ್ಬರಾಯ ಬೀರ್ ಮುತ್ಯ ಕಣ್ಮುತ್ಯ ಬುಳ್ಳಣಗ ಬಂತ ಬೀರಿ ಸೋಮರಾಯ ಹೇಳ್ತೀನಂದ ಸಣ್ಣ ಮಾಡಿ ಮಾರಿ ಬಳಸಿ ಬರುತ್ತೇನಂದ ಮುಂದ ಹೋದಂತ ಕೂರಿ ಮಾಳಪ್ಪನ ಸತ್ಯದ ನೀಲ ಕೊಂತ ಕೇಳರಿ ಹೇಳುವೆ ಸಾರಿ ಹಸನಾದ ಬಾಳ ಹಾಲ ಮತ ದಾರಿ ಹಸನ ಬಿಟ್ಟು ಗುರುವಿನ ಮೈಮೆ ಕೇಳಾರಿ ತಂದಿ ಮಾತ ಕೇಳಿ ರೆಬ್ರಾಯ ಬೀರ್ ಮುತ್ಯ ಕಣ್ಮುತ್ಯ ಬುಳ್ಳಣಗ ಬಂತ ಬೀರಿ ಸೋಮರಾಯ ಹೇಳ್ತೀನಂದ ಸಣ್ಣ ಮಾಡಿ ಮಾರಿ ಬಳಸಿ ಬರುತ್ತೇನಂದ ಮುಂದ ಹೋದಂತ ಕೂರಿ ಮಾಳಪ್ಪನ ಸತ್ಯದ ನೀಲ ಕೊಂತ ಕೇಳರಿ ಹೇಳುವೆ ಸಾರಿ ಹಸನಾದ ಬಾಳ ಹಾಲ್ ಮತ್ತು ದಾರಿ ವ್ಯಸನ ಬಿಟ್ಟು ಗುರುವಿನ ಮೈಮೆ ಕೇಳಾರಿ ಕುರಿಗಳ ಹೊಲಸಿಯವ ಗುರುವಿಗೆ ಜ್ಞಾನಿತನ ಹೊಲಮ ತೋರಿಸೋ ತಂದೆ ದಯ ತೋರಿ ಊಟ ಗಲ್ಲಿಗೆ ಹಾಯ್ತಿದ್ದ ಮಿತಿ ಮೀರಿ ಕಾರ್ಯ ಸಿದ್ಧ ಬಂದು ಹಿಡಿದು ಹೌಹಾರಿ ಹಾರಿ ಮಾಳಪ್ಪನ
ಕುರಿಗಳ ಹೊಳಸಿ ಗುರವಿಗೆ ಜ್ಞಾನಿತನ ಹೊಲಮ ತೋರಿಸೋ ತಂದೆ ದಯ ತೋರಿ ಗುಂಟ್ ಗಲ್ಲಿಗೆ ಹೈತಿದ್ದ ಮಿತಿ ಮೀರಿ ಕಾರ್ಯ ಸಿದ್ಧ ಬಂದು ಹಿಡಿದು ಹೌಹಾರಿ ಮಾಳಪ್ಪನ ಸತ್ಯದ ನೀಲ ಕೊಂತ ಕೆಳರಿ ಹೇಳುವೆ ತಾರಿ ಹಸನಾದ ಬಾಳ ಹಾಲು ಮತ ದಾರಿ ಹೆಸರ ಬಿಟ್ಟು ಗುರುವಿನ ಮೈಮೆ ಕೇಳಾರಿ ಕೈ ಹಿಡ್ದು ವರದ ಹಸ್ತ ಕೈ ಹಿಡ್ದು ಎತ್ತಿ ವರದ ಹಸ್ತ ಇಟ್ಟ ಗುರು ನಾಲಿಗೆ ಮ್ಯಾಲ ಬರದ ಪಂಚಾಕ್ಷರಿ ಹಸನಾಗಿ ಖಂಡಿತ ಮುಂದಿನ ದಾರಿ ಒಡರು ಮಟ್ಟಕ್ಕೆ ಹೋದ ಗುರು ತೆದಿಯಾರಿ ಮಾಳಪ್ಪನ ಸತ್ಯದ ನೀಲ ಕೊಂತ ಕೆಳರಿ ಹೇಳುವೆ ತಾರಿ ಹಸನಾದ ಬಾಳ ಹಾಲು ಮತ ದಾರಿ ಹೆಸರ ಬಿಟ್ಟು ಗುರುವಿನ ಮೈಮೆ ಕೇಳಾರಿ ಕ್ವಾಣೂರ ಮಟ್ಟದಾಗ ದೈಗೊಂಡ ಗೌಡ ನಡೆಸಿದ ಹಬ್ಬದ ತಯಾರಿ ಸುತ್ತ ಊರಿಗೆ ಬಂಡರ ಪಟ್ಟ ಬರ್ಜಾರಿ ಕುಟಿಲ ಸಿದ್ಧರಿಗೆ ಹೇಳನ ಕೆಟ್ಟ ಚಾಡಿ ಪಾರಿ ಮುತ್ತೆ ಮಾಳಪ್ಪನ ಸತ್ಯದ ಲೀಲ ಕುಂತ ಕೇಳಾರಿ ಹೇಳುವೆ ಸಾರಿ ಹಸನಾದ ಬಾಳ ಹಾಲು ಮತದಾರಿ ಹಸನ ಬಿಟ್ಟು ಗುರುವಿನ ಮೈಮೆ ಕೇಳಾರಿ ಕ್ವಾಣೂರ ಮಟ್ಟದಾಗ ದೈಗೊಂಡ ಗೌಡ ನಡೆಸಿದ ಹಬ್ಬದ ತಯಾರಿ ಸುತ್ತ ಊರಿಗೆ ಬಂಡರ ಪಟ್ಟ ಬರ್ಜಾರಿ ಕುಟಿಲ ಸಿದ್ಧರಿಗೆ ಹೇಳನ ಕೆಟ್ಟ ಚಾಡಿ ಪಾರಿ ಮುತ್ತೆ ಮಾಳಪ್ಪನ ಸತ್ಯದ ಲೀಲ ಕುಂತ ಕೇಳಾರಿ ಹೇಳುವೆ ಸಾರಿ ಹಸನಾದ ಬಾಳ ಹಾಲು ಮತದಾರಿ ಹಸನ ಬಿಟ್ಟು ಗುರುವಿನ ಮೈಮೆ ಕೇಳಾರಿ ಶ್ರೀ ಕರ್ಯ ಸಿದ್ಧ ದೈಗೊಂಡ್ಗ ಹೇಳ್ತಾನ ಹಬ್ಬಕ್ಕ ಮೊದಲ ಮಾಳಪ್ಪನ ಕರಿ ಸಿದ್ಧ ಸಿದ್ಧರಿಗೆಲ್ಲ ನೀರಿಟ್ಟ ಯಾರಿ ಮಾಡಪ್ಪ ನೋಡ್ಬೇಕಂದಿದ್ರು ಎಲ್ಲರೂ ಸೇರಿ ಮುತ್ತೆ ಮಾಳಪ್ಪನ ಸತ್ಯದ ಲೀಲ ಕುತ್ತ ಕೆಳರಿ ಹೇಳುವೆ ಸಾರಿ ಹಸನಾದ ಬಾಳ ಹಾಲು ಮತದಾರಿ ಹಸನ ಬಿಟ್ಟು ಗುರುವಿನ ಮನೆ ಕೇಳಾರಿ ಶ್ರೀ ಕಾರ್ಯ ಸಿದ್ಧ ದೈಗೊಂಡ್ಗ ಹೇಳ್ತಾನ ಹಬ್ಬಕ್ಕ ಮೊದಲ ಮಾಳಪ್ಪನ ಕರಿ ಸಿದ್ಧ ಸಿದ್ಧರಿಗೆಲ್ಲ ನೀರಿಟ್ಟ ಯಾರಿ ಮಾಡಪ್ಪ ನೋಡ್ಬೇಕಂದಿದ್ರು ಎಲ್ಲರೂ ಸೇರಿ ಮುತ್ತೆ ಮಾಳಪ್ಪನ ಸತ್ಯದ ಲೀಲ ಕುಂತ ಕೆಳರಿ ಹೇಳುವೆ ಸಾರಿ ಹಸನಾದ ಬಾಳ ಹಾಲು ಮತದಾರಿ ಹಸನ ಬಿಟ್ಟು ಗುರುವಿನ ಮನೆ ಕೇಳಾರಿ ಕಂಟಿ ಕ್ಯಾರಿ ಕ್ಯಾಮಣ್ಣ ಸಭಾ ಪಂಡಿತರಲ್ಲಿ ಹೌದು ಸಹವಿನಯದ ಪ್ರಾರ್ಥನೆ ಪ್ರಾರ್ಥನೆ ಇಲ್ಲಿ ಇಲ್ಲಿ ನಾವು ಪದ್ಯ ಯಾವುದು ಚಾಲು ಮಾಡಿದೀವಿ ಅಂತ ಕೇಳಿದ್ರೆ ಯಾವಾದಪ್ಪ ಮಾಳಿಂಗರಾಯ ಹೌದು 5 ಮಂದಿ ಮಕ್ಕಳನ್ನ ಕರೆದು ಕೇಳ್ತಾನ ಏನು ಕೇಳ್ತಾನು ಯಪ್ಪ ಯಪ್ಪ ಮುಂದಿನ ಸುದ್ದಿ ಯಾರಾದರೂ ಹೇಳ್ತೀರೇನೋ ಅಂತ ಕೇಳ್ದ ಹೌದಪ್ಪ ಹೌದು ಕೇಳ್ದ ರೆಬ್ಬರಾಯ ಬೀರಮುತ್ಯ ಕಣ್ಣು ಮುತ್ಯ ಬುಳ್ಳಣ್ಣ ಯಪ್ಪ ನಮಗ ಗೊತ್ತಾಗಲಾಗ್ಯದ ಅಂತ ಹೇಳಿದ್ರು ಅವರು ಹೌದಪ್ಪ ಹೌದು ಹೇಳಿದ್ರು ಸಣ್ಣವ ಸ್ವಾಮುತ್ಯ ಇದ್ದ ಏನು ಮಾಡ್ದ ಅವ ವಿಚಾರ ಮಾಡ್ತಾನ ಏನಂತ ನಮ್ಮ ಅಣ್ಣ ದೇವ್ರನು ಮುಂದಾಗ ಸುದ್ದಿ ಅವರು ಗೊತ್ತಾಗಲಾಗ್ಯದ ಅಂತ ಹೇಳ್ಯಾರ ಹೇಳ್ಯಾರ ನಾನು ಒಬ್ಬ ಗೊತ್ತಾಗಲ್ಲ ಅಂತಂದ್ರ ಹ್ಮ್ ಜಾಡಿಗೆ ಬಟ್ಟ ಬರ್ತದ ಬರ್ತದ ಕುಲಕ್ಕ ಕುಂದತ್ತದ ಹೌದು ಧರ್ಮಕ್ಕ ಧಕ್ಕಿ ಬರ್ತದ ಅಡ್ಯಾ! ಏನಾರ ಮಾಡಿ ನಾ ಮುಂದೆ ಆಗ್ತಕ್ಕಂಥ ಸುದ್ದಿ ಹೇಳ್ಬೇಕಂತೇಳಿ ತಂದಿಗೆ ಹೇಳ್ತಾನ ಹೇಳ್ತಾನ ಯಪ್ಪ ನಾ ಮುಂದಾಗ ಸುದ್ದಿ ಹೇಳ್ತೀನಿ ಕರೆ ಹಾ ಇಲ್ಲೇ ನಿತ್ ಹೇಳಂಗಿಲ್ಲ ಮತ್ತೆ ಅಲ್ಲಿ ಕೂತಿರ್ತಕ್ಕಂಥ ಕುರಿಗಳನ್ನು ಎಬ್ಬಿಸಿ ಒಂದು ಸುತ್ತ ಮೈಸ್ಕೊಂಡು ಬಂದು ಮುಂದಾಗ ಸುದ್ದಿ ಹೇಳ್ತೀನಂದ ಸಣ್ಣ ಸ್ವಾಮುತ್ಯ ಹೌದು ಹೇಳ್ತೀನಿ ಅಂತ ಹೇಳ್ದ ಅವಾಗ ತಂದಿ ಯಾಕಾಗಲ್ಲ ಮಗನ ಅಂದ ಅಂದ ಕೂತಿರ್ತಕ್ಕಂಥ ಕುರಿಗಳನ್ನ ದ್ಯಾ!
ಎಬ್ಬಸಿ ಎಬ್ಬಿಸಿ ಒಂದು ಸುತ್ತ ಕುರಿ ಮೈಸದ ಮುಂದಾಗ ಸುದ್ದಿ ಇವನಿಗೂ ಗೊತ್ತಾಗಲಾಯ್ತು. ಗೊತ್ತಾಗಲಾಯ್ತು. ನೋಡ್ರಿ, ಹೌದು. ಮುಂದಾಗ ಸುದ್ದಿ ಇವನಿಗೂ ಗೊತ್ತಾಗಲಾಯ್ತು. ಹ್ಞೂ ಕಣ್ಣಿಗೆ ಕತ್ತಲೆ ಬೀಳಕತ್ತು. ಹೌದು. ಅವಾಗ ಸ್ವಾಮುತ್ತಿ ಅತ್ತಾನ, ಏನಂದ? ಒಂದು ಸುತ್ತ ಕುರಿ ಮೇಯಿಸ್ಕೊಂಡು ಬಂದು ಮುಂದಾಗ ಸುದ್ದಿ ನಮ್ಮ ಅಪ್ಪಗೆ ಹೇಳ್ತೀನಿ ಅಂದಿದ್ದೆ ನಾನು. ಅಂದಿದ್ದೆ. ಮುಂದಾಗ್ತಕ್ಕಂಥ ಸುದ್ದಿ ನನಗೂ ಗೊತ್ತಾಗಲಾಯ್ತು. ಆಗಲಾಯ್ತು. ತಿರುಗಿ ನಮ್ಮ ಅಪ್ಪಗ ನಾ ಹೆಂಗ್ ಮಾರಿ ತೋರ್ಸ್ಲಿ, ಹೆಂಗ ಹೇಳಲಿ? ಇಲ್ಲೇ ಪ್ರಾಣ ಬಿಡ್ಬೇಕಂದ ಸಣ್ಣವ ಸ್ವಾಮುತ್ಯ. ಹೌದು. ಅಲ್ಲೇ ಒಂದು ಸೀಮಿಗಲ್ಲಿತ್ತು. ಇತ್ತು. ಓಡಿ ಹೋಗಿ ಆ ಸೀಮೆಗಲ್ಲಿಗೆ ತನ್ನ ತಲೆ ಹೊಡೆದು ಪ್ರಾಣ ಕೊಡ್ಬೇಕು ಅನ್ನೋದ್ರಾಗ ಕ್ವಾಣೂರು ಕರೆಸಿದ ಒಂದು ತೆಲಿಗೆ ಕೈ ಹಿಡ್ದ. ಹೌದು ಹೌದು ಹೌದು. ಕ್ವಾಣೂರು ಕರೆಸಿದ ಬಂದು ತೆಲಿಗೆ ಕೈ ಹಿಡ್ದ. ಕೈ ಹಿಡಿದು ಸ್ವಾಮುತ್ಯಾಗತ್ತಾನ. ಏನಂದ? ಸ್ವಾಮುತ್ಯ, ಸಾಮುತ್ಯ ಯಾಕೆ ಪ್ರಾಣ ಕೊಡ್ಲಕತ್ತಿದ್ದ ಕೇಳ್ದ. ಹೌದು. ಅವಾಗ ಸ್ವಾಮುತ್ಯ ಹೇಳ್ತಾನ, ಏನ್ ಹೇಳ್ದ? ಯಪ್ಪಾ ಬೀಜ ಗುಂತಿ ಮ್ಯಾಲ ನಮ್ಮ ತಂದಿ 5 ಮಂದಿ ಮಕ್ಕಳಿಗೆ ಕರೆದು ಮುಂದಾಗ ಸುದ್ದಿ ಯಾರಾದ್ರೂ ಹೇಳ್ತೀರೇನೋ ಒಂದು ಕೂಡಲೇ ನಮ್ಮ ಅಣ್ಣದೇರಿಗೆ ಗೊತ್ತಾಗಲಾಗತ್ತೆ ಹೇಳಿದ್ರು. ನಾನು ವಿಚಾರ ಮಾಡಿ ಹೇಳ್ಬೇಕನ್ನೋದ್ರಾಗ ನನಗೂ ಮುಂದಾಗ ಸುದ್ದಿನೂ ಗೊತ್ತಾಗಲಾಗ್ಯದ. ಕಣ್ಣಿಗೆ ಕತ್ತಲೆ ಬೀಳಕತ್ತದ. ಹೌದು. ತಿರುಗಿ ನಮ್ಮ ಅಪ್ಪಗ ನಾ ಹೆಂಗ್ ಮಾರಿ ತೋರ್ಸ್ಲಿ, ನಾ ಪ್ರಾಣ ಬಿಡ್ಬೇಕಂದ. ಅವಾಗ ಕ್ವಾಣೂರು ಕರೆಸಿದ್ ಹೇಳ್ತಾನ, ಏನ್ ಹೇಳದಿಪ್ಪ? ಯಪ್ಪಾ ಮುಂದಾಗ ಸುದ್ದಿ ಇದೇನು ದೊಡ್ಡದಲ್ಲ, ಬಹಳ ದೊಡ್ಡದಲ್ಲ. ಕ್ವಾಣೂರು ಮಠದಾಗ ಡಂಕ್ ನಾಡ ದೈಗೊಂಡ ಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ. ಹೌದು, ಹಬ್ಬ ಹಾಕಿರ್ತಾನ. ಆ ಹಬ್ಬದ ಭಂಡಾರ ನಿಮ್ಮ ಅಪ್ಪಗೆ ಬರ್ತದ, ಬಿಡಬೇಡ ಅಂತೇಳು. ಇದೇ ಮುಂದಾಗ್ತಕ್ಕಂಥ ಸುದ್ದಿ ಅಂತೇಳಿ ಸ್ವಾಮುತ್ಯನ ತಲೆ ಮ್ಯಾಗ ಕೈ ಇಟ್ಟು ಕ್ವಾಣೂರು ಕರೆಸಿದ ತಿರುಗಿ ಕ್ವಾಣೂರ್ಕ್ ಹೋಗಿಬಿಟ್ಟ. ಹೌದಪ್ಪ, ಹೌದು. ಹೋದ. ಕುರಿಗಳ ತಗೊಂಡು ಖುಷಿದಿಂದ ತಂದಿಗೆ ಬಂದು ಹೇಳ್ತಾನ ಸ್ವಾಮುತ್ಯ. ಯಾನ್ ಹೇಳ್ದ? ಯಪ್ಪಾ ಮುಂದಾಗ ಸುದ್ದಿ ನನಗ ತಿಳಿತತ್ ಹೇಳ್ದ. ಹೌದು ಹೇಳ್ದ. ಏನು ಮಗನ ಹೇಳ ಮುಂದಾಗ ಸುದ್ದಿ ಅಂತೇಳಿ ಮಾಳಿಂಗರಾಯ ಮಗನಿಗೆ ಕೇಳ್ದ. ಅವಾಗ ಸ್ವಾಮುತ್ಯ ಮಗ ಹೇಳ್ತಾನ, ಏನ್ ಹೇಳ್ದ? ಯಪ್ಪಾ ಮುಂದಾಗ ಸುದ್ದಿ ಏನಂತ ಕೇಳಿದ್ರ, ಏನು ಕ್ವಾಣೂರು ಮಠದೊಳಗ ಡಂಕ ನಾಡ ದೈಗೊಂಡ ಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ. ಹಬ್ಬಕ್ಕೆ ಚಾಡಿ ಕೋರನ ಕರ್ಸಿರ್ತಾನ, ಮೋಡಿ ಕೋರನ ಕರ್ಸಿರ್ತಾನ, ವಿಷದ ಬಾಯಾಗ 7 ಜಲ್ಯದ ಹೂ ಒಗದಿರ್ತಾನ, ಅಗ್ನಿ ಕೊಂಡ ನಿರ್ಮಾಣ ಮಾಡಿರ್ತಾನ, 7 ಬಂಡಿ ಅಲಾಗ ತಂದಿರ್ತಾನ. ಹೌದು. ಆ ಹಬ್ಬದ ಭಂಡಾರ ಬರ್ತದಪ್ಪ, ಬಿಡಬೇಡ, ಇದೇ ಮುಂದಾಗ್ತಕ್ಕಂಥ ಸುದ್ದಿ ಅಂತೇಳಿ ಸ್ವಾಮುತ್ಯ ತಂದಿಗೆ ಹೇಳ್ತಿದ. ಅಷ್ಟರದಾಗ ಕಂಟಿ ಕ್ಯಾರಿ ಕ್ಯಾಮಣ ಭಂಡಾರ ತಗೊಂಡು ಬಂದೇ ಬಿಟ್ಟ. ಹೌದು, ಬಂದೇ ಬಿಟ್ಟ. ಅವಾಗ ಮಾಳಿಂಗರಾಯಿಗೆ ಖುಷಿ ಆಯ್ತು. ನನ್ನ ಗುರು ನನ್ನ ಬೆನ್ನಿಂದ ಅಷ್ಟೇ ಅಲ್ಲ ನನ್ನ ಮಕ್ಕಳ ಬೆನ್ನಿಂದನು ಅದಾನ ಅಂತೇಳಿ ಮಾಳಿಂಗರಾಯಿಗೆ ಆನಂದ ಆಯ್ತು. ಹೌದು, ಖುಷಿ ಆಯ್ತು. 12,000 ದಂಡ, 7 ಮಂದಿ ಗೆಳೆಯರು, 5 ಮಂದಿ ಮಕ್ಕಳನ್ನ ಕರ್ಕೊಂಡು ಕ್ವಾಣೂರು ಮಠಕ್ಕೆ ಹಬ್ಬಕ್ಕೆ ಹೊಂಟ ಮಾಳಿಂಗರಾಯ. ಹೋಗುವಂತ ಸಮಯದೊಳಗ ಕೃಷ್ಣ ನದಿ 2 ದಂಡಿ ತುಂಬಿ ಸೋಸಿ ಹೊಂಟಿತ್ತು. ಅಲ್ಲೇ ಅಂಬಿಗಾರ ಮಾದಣ್ಣ ಅನ್ನವ ಇದ್ದ. ಅಲ್ಲೇ ನಾವು ತಗೊಂಡು ಹೊಳಿ ದಂಡಿ ಬಲ್ಯಾಕ ನಿಂತಿದ್ದ. ಹೌದು. ಅವಾಗ ಮಾಳಿಂಗರಾಯ ಅತ್ತಾನ, ಏನತ್ತ? ಯಪ್ಪಾ ನಾವು ಗುರುವಿನ ಹಬ್ಬಕ್ಕೆ ಹೊಂಟಿವಿ. ನಮ್ಮನ್ನ ನಿಮ್ಮ ನಾವಿನೊಳಗ ಕುಂದ್ರಿಸ್ಕೊಂಡು ನಮ್ಗ ಅಚ್ಚ ಕಡೆಗೆ ದಾಟಿಸಿ ಬಿಡುವಂದ. ಹೌದಪ್ಪ, ಹೌದು ಹೇಳ್ದ. ಅವಾಗ ಅಂಬಿಗಾರ ಮಾದಣ್ಣ ಹೇಳ್ತಾನ, ಏನ್ ಹೇಳ್ದ? ನಿಮ್ ಬಲ್ಯಾಕ ದುಡ್ಡು ಅದಾವೇನಿಲ್ಲ ಅಂತ ಕೇಳ್ದ. ಯಪ್ಪಾ ನಮ್ಮ ಬಲ್ಯಾಕ ದುಡ್ಡು ಇಲ್ಲ, ಹಂಗೆ ದಾಟಸ್ ಅಂದ ಕೂಡ್ಲೇನೆ. ಅವಾಗ ಅಂಬಿಗಾರ ಮಾತಾಡತಾನ, ಏನಂದ? ದುಡ್ಡಿದ್ರ ಮಾತ್ರ ನಾನು ದಾಟಿಸ್ತೀನಿ, ಇಲ್ಲಕಂದ್ರೆ ನಿಮ್ಗೆ ಯಾರಿಗ ನಾನು ನಾವಿನೊಳಗ ತಗೊಳಲ್ಲ ಅಂತ ಹೇಳಿಬಿಟ್ಟ. ಹೌದು. 4 ಮಂದಿಗೆ ದುಡ್ಡಿದ್ದವ್ರಿಗೆ ಕುಂದರಿಸ್ಕೊಂಡು ಕೃಷ್ಣ ನದಿ ಒಳಗ ನಾವು ತಗೊಂಡು ಹೊಂಟ. ನಾವು ಹೋಗಿ ನಡಬರಕ್ಕ ಡಬ್ಬ ಬಿತ್ತು. ಹೌದು, ಬುಡ ಮೇಲಾಯ್ತು. ಇದು ಯಾವ್ದ್ರ ಸಲುವಾಗಿ? ಎದ್ರ ಸಲುವಾಗಿಪ್ಪ? ಮಾಳಿಂಗರಾಯನ ವೈಲಾರ ಸಲುವಾಗಿ ನಾವು ನಡಬರಕ್ಕ ಡಬ್ಬಿತ್ತು. ಈಶಾಡ್ಕೋತ ಆಚೆ ಕಡೆ ದಂಡಿಗೆ ಹೋಗಿ ಮುಟ್ಟಿದ್ರು ಅವ್ರು. ಹೌದು.
ಆಚೆ ದಂಡಿಗೆ ಹೋಗಿ ಮುಟ್ಟದ ಕೂಡಲೇನೆ ಹಾ ಹಾ ಮಾಳಿಂಗರಾಯ ಕಂಬಳಿಯನ್ನ ಕೃಷ್ಣ ನದಿ ಮೇಲೆ ಹಾಸದ ಹಾಸದ ಹಾಸಿ 12,000 ದಂಡ 7 ಮಂದಿ ಗೆಳೆಯರು 5 ಮಂದಿ ಮಕ್ಕಳನ್ನ ಕುಂದರ್ಸ್ಕೊಂಡು ಜೈ ಕರೆಸಿದ್ದ ಅಂತೇಳಿ ಜೈಂಕರ ಹಾಕದ ಹಾ ಕಂಬಳಿ ಮ್ಯಾಲ ಅಷ್ಟು ಮಂದಿ ಇಚ್ಚಿ ಕಡೆ ದಂಡಿದಿಂದ ಅಚ್ಚಿ ಕಡೆಗೆ ದಾಟಿ ಹೋದ್ರ ಮಾರಣ್ಣ. ಹೌದಾ ಇದು ಸಿದ್ದಟ್ಟಿಗೆ ವಿಷಯ. ಈ ವಿಷಯದಂದೇ ಹಾ ಹಾ ನಮ್ಮ ಶಿವರಾಯ ಮಾಸ್ತರ್ ಅವರು ಹೌದು ಒಂದು ಪದ್ಯವನ್ನು ಬರೆದಿದ್ದಾರೆ. ಹಾ ಆ ಪದ್ಯವನ್ನ ಬರ್ಲಿ. ಕಂಟಿ ಕ್ಯಾರಿ ಕ್ಯಾಮಣ್ಣ ಬಂಡಾರ ತರುವುದು ಸುದ್ದಿ ಸೋಮರಾಯ ಹೇಳನ ತಂದಿಗೆ ಸಾರಿ ಮಗನ ಮಾತ್ ಕೇಳಿ ಹಿಗ್ಗಿದ ಹಿರಿ ಹಿರಿ ಹಬ್ಬದ ಕಥೆಯ ಮುಂದ ಉಳದಿತ್ತರಿ ಮುತ್ತೆ ಮಾಳಪ್ಪನ ಸತ್ಯದ ಲೀಲ ಕುಂತ ಗೆಳರಿಗೆ ಹೇಳುವೆ ಸಾರಿ ಅತನಾದ ಬಾಳ ಹಾಲು ಮತದಾರಿ ಅದರ ಬೆಟ್ಟು ಗುರುವಿನ ಮನೆ ಕೇಳಾರಿ ಕಂಟಿ ಕ್ಯಾರಿ ಕ್ಯಾಮಣ್ಣ ಬಂಡಾರ ತರುವುದು ಸುದ್ದಿ ಸೋಮರಾಯ ಹೇಳನ ತಂದಿಗೆ ಸಾರಿ ಮಗನ ಮಾತ್ ಕೇಳಿ ಹಿಗ್ಗಿದ ಹಿರಿ ಹಿರಿ ಹಬ್ಬದ ಕಥೆಯ ಮುಂದ ಉಳದಿತ್ತರಿ ಮುತ್ತೆ ಮಾಳಪ್ಪನ ಸತ್ಯದ ಲೀಲ ಕುಂತ ಗೆಳರಿಗೆ ಹೇಳುವೆ ಸಾರಿ ಅತನಾದ ಬಾಳ ಹಾಲು ಮತದಾರಿ ಅದರ ಬೆಟ್ಟು ಗುರುವಿನ ಮನೆ ಕೇಳಾರಿ ಕಲಬುರಗಿ ಜಿಲ್ಲಾದಾಗ ಅಫ್ಜಲಪುರ ಜಗದಾಗ ಹೊಡೆದಾದ ಜೈ ಬೇರಿ ಭಾಗವಡಿಸಿದ್ದ ಕುಂತನ ಗದ್ದಿಗೆ ಯಾರಿ ಶಿವನಿಗೆ ಶಿವರಾಯನ ಕವಿಗಳು ಬಾಳ ಬಾರಿ ಮಾಳಪ್ಪನ ಸತ್ಯದ ನೀಲ ಕುಂತ ಗೆಳರಿಗೆ ಹೇಳುವೆ ಸಾರಿ ಅತನಾದ ಬಾಳ